ಬದಲಾಯಿತು. ಹೆಸರೇನು? ಪರಿಚಯ ಹೇಳ್ತೀಯಾ? ನನ್ನ ವಿಷಯ ಅಯ್ಯ ಯಾಕೆ ವಿಚಾರಿಪೆಯಲ್ಲ ಯಾಕೆ ವಿಚಾರಿಪೆಯಲ್ಲ ಭೂಲೋಕದಿ ನಾ ಪಾಪಣ್ಣ ಭೂಲೋಕದಿ ನಾ ಪಾಪಣ್ಣ ಪಾಪಣ್ಣ ಸೋಗಿದ್ದು ದೈ ಪೂರ್ವಾಕೃತ ಕರ್ಮದಿ ಸೋಗಿದ್ದು ದೈ ಪೂರ್ವಾಕೃತ ಕರ್ಮದಿ ಈ ಕಷ್ಟವು ದಾರಿದ್ರತೆ ಅನುದಿನ ನನಗೀ ಕಷ್ಟವು ದಾರಿದ್ರತೆ ಅನುದಿನ ಸೋಗಿದ್ದು ದೈ ಪೂರ್ವಾಕೃತ ಕರ್ಮದಿ ಈ ಕಷ್ಟವು ದಾರಿದ್ರತೆ ಅನುದಿನ. ನನ್ನನ್ನು ವಿಚಾರ ಮಾಡ್ತಾ ಇದ್ದೀರಿ. ಯಾರು ನೀನು ಅಂತ ಯಾರಂತ ಹೇಳಲಿ ಸ್ವಾಮಿ? ಯಾಕೋ? ಇಂಥದ್ದೇ ಊರು ಅಂತಿಲ್ಲ. ಓದುದ್ದೇ ಊರು, ಇದ್ದದ್ದೇ ಮನೆ. ನಾನು ಹುಟ್ಟಿದ್ದೆ ಎಂಬಲ್ಲಿಗೆ ತಂದೆ ತಾಯಿಗಳು ಇದ್ದಿದ್ರು ಅಂದ್ಕೊಳ್ತೇನೆ. ಕಣ್ಣಾರೆ ನಾನು ನೋಡಿದವ ಅಲ್ಲ. ಮತ್ತೆ ಹೀಗೆಲ್ಲ ಯಾಕಾಯ್ತು ನನಗೆ ಅರ್ಥ ಆಗದು ಸ್ವಾಮಿ. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದು ನನಗೂ ತಿಳಿಯೋದು. ಈ ಜನ್ಮದಲ್ಲಿ ಈ ರೂಪವನ್ನು ಹೊತ್ತು ಜೀವನ ಮಾಡಬೇಕಾಯ್ತು. ಮತ್ತೆ ಹೆಸರೇನು ಅಂತ ಕೇಳಿದ್ರು ತಾವು. ಮಕ್ಕಳಿಗೆ ಹೆಸರಿಡಬೇಕಾದ ತಂದೆ ತಾಯಿಗಳ ಹೊಣೆಗಾರಿಕೆ ಅಲ್ಲವೇ? ತಂದೆ ತಾಯಿ ಯಾರು ಅಂತ ನಾನು ನೋಡಿದವನಲ್ಲ. ಹಾಗಾಗಿ ಅವರನ್ನು ಹೆಸರು ಇಡ್ಲಿಲ್ಲ. ಹಾಗಂತ ನಾನು ದಾರಿಯಲ್ಲಿ ಸಂಚಾರ ಮಾಡುವ ಹೊತ್ತಿಗೆ ನನ್ನ ನೋಡಿದಂತ ಜನ ಎಲ್ಲ ನನ್ನ ರೂಪವನ್ನು ನೋಡಿ ಪಾಪ 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 ಅಂತ ಹೇಳಿದ್ರು. ಹೇಳಲೇಬೇಕು, ನೀನು ಹಾಗೆ ಇದ್ದೆ. ಕೆಲವರು ನನ್ನ ಒಟ್ಟಿಗಿದ್ದವರಲ್ಲ, ಅವರಿಗೆ ಲಾಭ ಆಗ್ತದೆ ನನಗೆ ಗೊತ್ತಿಲ್ಲ. ನನ್ನ ನೋಡ್ಕೊಂಡು ಅಣ್ಣ ಅಣ್ಣ ಅಂತೇಳಿ ಹಿಂದಿಂದೇ ಬಂದರು. ಆ ಒಟ್ಟಿಗಿದ್ದವ್ರು ಹೇಳ್ತಾರೆ ಹಾಗೆ, ಹಿಂದಿದ್ದವರು ಕೆಳಗಿದ್ದವರು ಅಣ್ಣ ಅಣ್ಣ ಅಂತ ಹೇಳ್ತಾರೆ. ಹೋದ್ಮೇಲೆ ಅವರೇ ತಾನೇ ಅಣ್ಣ ಅಂತ ಹೇಳ್ತಾರೆ. ಹೌದು, ಹಾಗೆ ಕೆಲವರು ಪಾಪ ಪಾಪ ಅಂತ ಹೇಳಿದ್ರು, ಕೆಲವರೆಲ್ಲ ಅಣ್ಣ ಅಣ್ಣ ಅಂತ ಹೇಳಿದ್ರು. ಪಾಪ ಅಣ್ಣ ಪಾಪ ಅಣ್ಣ ಪಾಪಣ್ಣ ಅದೇ ಹೆಸರು ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದವ ಸ್ವಾಮಿ. ಬೇಡುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಮನೆ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ. ಓ, ನಿನಗೆ ಮದುವೆ ಆಗಿದೆಯೇನೋ ಸ್ವಾಮಿ? ಏನು ವಿಡಂಬನೆಯ? ಯಾಕೋ? ಇಲ್ದೆ ಹೋದ್ರೆ ನನ್ನಂತವನಿಗೆ ಮದುವೆಯ? ಯಾವ ಕರ್ಮಕ್ಕೆ ಮದುವೆ ಸ್ವಾಮಿ? ನನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ 4 ಮನೆ ಬೇಡ್ತಾ ಇದ್ದವ ನಾನು. ಮತ್ತು ಮದುವೆಯಾಗಿ ಅವಳದ್ದೇ ಹಾಳ ಕೂಪತ್ತಳ್ಳುವುದು. ನಮ್ಮಂತವರಿಗೆ ಮದುವೆ ಬೇಡ, ಆಗಲೂ ಸರಿ ಅಲ್ಲ. ಆಗ್ಬೇಕು. ನೀನು ಅಂದ್ರೆ ಗಂಡಾದ ಒಂದು ಮದುವೆ ಅಂತ ಆಗ್ಬೇಕು. ಆಗ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಸಿಗಬೇಕು. ನನ್ನಂತವನಿಗೆ ಒಬ್ಬ ಹೆಣ್ಣು ಕೊಡ್ತಾನೆ ಅಂತ ಆದ್ರೆ ಅವನಿಗೆ ತಲೆ ಸರಿ ಉಂಟಂತ ಹೇಳಲಿಕ್ಕೆ ಆಗ್ತದ? ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಈ ಲೋಕದಲ್ಲಿ ಎಲ್ಲರಿಗೂ ಚಂದ ಕಾಣುವುದಿಲ್ಲ. ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಚಂದ ಕಾಣ್ತಾರೆ. ಕೆಲವೊಮ್ಮೆ ವಿಕಾರದಲ್ಲೇ ಪ್ರಥಮವಾಗಿರ್ತಾರೆ, ಕೆಲವೊಬ್ಬರು ಆಕಾರದಲ್ಲಿ ಪ್ರಥಮವಾಗಿರ್ತಾರೆ. ಬಹುಶಃ ನೀನು ವಿಕಾರದಲ್ಲಿ ಪ್ರಥಮ ಆಗಿರ್ಬೋದು. ಏನು ಒಂದು ಪ್ರಥಮ ಹೌದಲ್ಲ ನೀನು? ಯಾರ್ಯಾರು ಹೆಣ್ಣು ಕೊಡುದು ಯಾಕೆ? ಮತ್ತೆ ನಿನಗೆ ನಾ ಮದುವೆ ಮಾಡಿಸ್ತೇನೆ. ಅಳುಕದೆಯೇನ ಕೊಡುವೆ ಅಳುಕದೆಯೇನ ಕೊಡುವೆ ಉಳಿದ ದಿನವೆರಡನಕ ಇರು ನೀ ನಿಲಯದೊಳಗೆ ಉಳಿದ ದಿನ ಎರಡನಕ ಇರು ನೀ ನಿಲಯದೊಳಗಿನದ
ನಿನಗೆ ನಾನೇ ಹೆಣ್ಣು ಕೊಡ್ತೇನೆ. ಅಂದ್ರೆ ನನ್ನ ಮಗಳನ್ನೇ ನಿನಗೆ ಮದುವೆ ಮಾಡಿ ಕೊಡ್ತೇನೆ. ಅರ್ಥವಾಯಿತು ಪ್ರಭು. ಏನು? ಬಹುಶಃ ನಿಮ್ಮ ಮಗಳು ನೋಡ್ಲಿಕ್ಕೆ ನನ್ನ ಹಾಗೆ ಇದ್ಲು ಏನು, ಹಾಗಾಗಿ ಯಾವ ಸಂತೆಯಲ್ಲೂ ಮಾರಾಟ ಆಗುದಿಲ್ಲ ಅಂತ ಗೊತ್ತಾಗಿ ನನಗೆ ಮದುವೆ ಮಾಡಿಸ್ಲಿಕ್ಕೆ ಹೊರಟ್ರ. ಸಂತೆಯಲ್ಲಿರುವ ಸರಕೆ ಅಲ್ಲ. ಮತ್ ನನ್ನಂತವನಿಗೆ ಕೊಡ್ತೀರಿ ಅಂತ ಆದ್ರೆ ಅಂಥದ್ದೇ ಆಗಿರ್ಬೇಕಲ್ಲ. ನನ್ನ ಮಗಳು ಹೇಗಿದ್ದಾಳೆ ಅವನು ಕೇಳ. ಅಡ್ಡಿಲ್ಲ ಅಂದ್ರೆ ಅಂತವನ್ನ ನಿನಗೆ ಕೊಡ್ತೇನೆ ನಾನು. ಬೇಡ ಪ್ರಭು. ಯಾಕೆ? ನಿಮಗೆ ಮಗಳು ಹೆಚ್ಚಾದ್ರೆ ಕಲ್ಲು ಕಟ್ಟಿ ಬಾವಿಗಾದ್ರೂ ಹಾಕಿ, ನನಗಂತೂ ಕೊಡಬೇಡ. ಅಲ್ಲ ಹಾಕೊಂಡು ಒಂದೇ ನನಗೆ ಕೊಡುದು ಒಂದೇ. ಹಾಗಾಗಿ ಕೊಡುವುದೇ. ಹೌದು. ಎರಡು ಇರ್ತದೆ. ನೀನು ಏನೇ ರಾಜಕುಮಾರಿಯನ್ನ ಮದುವೆಯಾಗಿ ಬದುಕುವುದು ಕಷ್ಟ ಅಂತ ತಿಳ್ಕೊಳ್ಬೇಡ. ಅಯ್ಯೋ, ಬಡವನಿಗೊಬ್ಬನಿಗೆ ಸಾಕು ಅಂತೇಳಿ ಆನೆ ಕೊಟ್ರೆ ಸಾಕ್ಲಿಕ್ಕೆ ಆಗ್ತದ ಸ್ವಾಮಿ ಅವನಿಗೆ? ಅವನಿಗೆ ಹೊಟ್ಟೆಗಿಲ್ಲ, ಮತ್ತೆ ಆನೆ ಹೊಟ್ಟೆ ಹಾಕಬೇಕು ಅಲ್ವೋ? ಆಮೇಲೆ ಆನೆಗೂ ಇಲ್ಲ ಅವನಿಗೂ ಇಲ್ಲ. ಹಾಗೆ ಆಗ್ತದೆ ಅಂತ ಹೇಳುವುದ? ಹೆದರಬೇಡ. ಅವನು ರಾಜಕುಮಾರಿ. ಹ್ಮ್, ನಿನಗೆ ಬೇಕಾಗಿದ್ದ ನಾ ಕೊಡಿಸ್ತೇನೆ. ಹೌದಾ? ಹಾ, ನನ್ನನ್ನು ಒಪ್ಪಿಯಾಳ ಅವಳು. ನನ್ನ ಮಾತು ಕೇಳಬೇಕಾಗ್ತದೆ. ಸರಿ, ಅವಳನ್ನು ಕೇಳಿ ನಾ ಹೇಳುದಲ್ಲ. ಇನ್ನೊಮ್ಮೆ ನಾನು ಹೇಳು. ಹಾ, ಬೇಡ ನನಗೆ. ಆಗಬೇಕು, ಆಗತಕ್ಕದ್ದು. ಬೇಡ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟವೇನಾ? ನಾನು ಮಹಾರಾಜ. ಇನ್ನು 2 ದಿನ ಉಂಟು. ಇನ್ನೆರಡು ದಿವಸ ಹೌದು. ಮದುವೆ. ಹೌದು. ಆಯ್ತು, ಬರ್ತೇನೆ. ಇನ್ನು 2 ದಿವಸ ಉಂಟಲ್ಲ, ನನ್ನದೇ ಮದುವೆ ಅಲ್ವಾ? ಹೌದೌದು. ಸ್ವಲ್ಪ ಬೇಡಿ ಸಂಪಾದನೆ ಮಾಡ್ಕೊಂಡು ಬರ್ತೇನೆ. ಮದುವೆ ಖರ್ಚಿಗಾದ್ರೂ ಆಯ್ತು. ಎಂತ ಗುಣ ಮಾರಾಯ. ಸ್ವಾಭಿಮಾನದ ಎಷ್ಟು ಅಯ್ಯ. ಅವ್ರು ನೋಡಿ ಕಲ್ತ್ಕೊಡ್ರು. ತಿಂಗಳ ಕೊನೆಯಲ್ಲಿ ಸಂಬಳ ಎಣಿಸುವ ನಿಮಗೆ ಯಾರೂ ಕರೆಂಟ್ ಇರ್ಲಿಕ್ಕೆ ಸ್ವಾಭಿಮಾನ ಇಲ್ಲ. ಹೆಚ್ಚು ಮಾಡುದು ಯಾವಾಗ, ಹೆಚ್ಚು ಮಾಡುದು ಯಾವಾಗ ಕೇಳ್ತೇನೆ. ಯಾವಾಗ ಸಂಬಳ ಹೆಚ್ಚು ಮಾಡುದು, ಕೆಲಸ ಕಡಿಮೆ ಮಾಡುದು ಹೇಗೆ ಅಂತ ಯೋಚನೆ ಮಾಡ್ತೀನಿ ನೀವು. ಸ್ವಾಭಿಮಾನ ಹಾಗಿರ್ಬೇಕು, ಗೊತ್ತಾಯ್ತಾ? ಬೇಡ್ಬೇಕಾಗ್ತಿಲ್ಲ. ಮತ್ತೆ ಖರ್ಚಿನ ವ್ಯವಸ್ಥೆ ನಾ ಮಾಡ್ತೇನೆ. ಬೇಕಾಗಿ ನಾ ಕೊಡಿಸ್ತೇನೆ. ಆಗುದಿಲ್ಲ ಅಂತ ಹೇಳಿದ್ರೆ ರಾಜ ಆಜ್ಞೆ. ಹೌದು. ಮೀರುವ ಹಾಗಿಲ್ಲ. ನಿನಗೆ ವಸತಿ ವ್ಯವಸ್ಥೆ ಉಂಟು. ನಿಮ್ಮಿಚ್ಛೆಯಂತೆ ಆಗುತ್ತೆ. ಅಲ್ಲೇನು? ಸರಿ, ಹೋಗುದು ಹೇಗೆ ಅಲ್ಲ? ಹೋಗುದು ದಾರಿ ನಾ ತೋರಿಸ್ತೇನೆ. ಮತ್ತೆ ರಾಜೋಪಚಾರ ನಿನಗೆ ಏನು ಬೇಕು ಅಂದ್ರೆ ಕೇಳಿ ಪಡಿ. ನಾನು ಇನ್ನೊಬ್ರ ಹತ್ರ ಹೇಳ್ತೇನೆ. ಅದಕ್ಕಾಗಿ ಮತ್ತೆ ಕೆಲಸ ಚೆನ್ನಾಗಿದ್ರೆ ವ್ಯವಸ್ಥೆ ಹೀಗೆ ನನ್ನ ಬಿಟ್ಟು ಎಲ್ಲಿ ಹೋಗುವುದು? ಯಾವ ಕಾಲಕ್ಕೂ ಆಳುವ ಅಧಿಕಾರಿಯ ಹಲ್ಲಿನ ಲೆಕ್ಕ ಆಳಿಗೆ ಸಿಗಬಾರ್ದು. ಹಾಗಲ್ಲ ಪಾಪ ಕಳಿಸ್ಕೊಡುವ. ಇದು ಸ್ನಾನ ಮಾಡ್ಬೇಕು ಮೊದಲು. ನನಗೆ ಸ್ನಾನ ಮಾಡಿ ಗೊತ್ತಿಲ್ಲ ಅಣ್ಣ. ಅದಕ್ಕೆ ಜನ ಮಾಡಿಸ್ತಾನೆ. ಕೈಕಾಲು ಸರಿ ಇಲ್ಲ, ಕೈ ಎಲ್ಲ ಕಡೆ ಹೋಗುದಿಲ್ಲ. ಅಲ್ಲೆಲ್ಲ ಎಲ್ಲಿ ಹೋಗುದಿಲ್ಲ ಆಯ್ತು ಆಯ್ತು. ಮಲ್ಕೋದ್ಯಾ? ಒಬ್ಬರಿಗೆ ವ್ಯವಸ್ಥೆ ಆಯ್ತು. ಹೊಡೆಯ ಅಂತೂ ಒಬ್ಬರಿಗೆ ವ್ಯವಸ್ಥೆ ಆಯ್ತು. ಇನ್ನಿಬ್ಬರಿಗೆ ಆಗಬೇಕಲ್ಲ. ಬೇರೆ ಅಗಲೇ ಮಾಡ್ರೆ ಈ ಭಿಕ್ಷುಕರು ಸಿಕ್ಕುದೇ ಕಡಿಮೆ ಅಂತೂ ಹಿಡ್ಕೊಂಡು ಬಂದೆ. ಇನ್ನು ಮತ್ತೆ 2 ಜನ ಭಿಕ್ಷುಕರು ಎಲ್ಲ ಹುಡ್ಕೋಬಹುದು. ನಾನೀಗ ಯಾರು ಹೇಳುದು? ನಾನೇ ಹೇಳುದು. ನಾವ್ ಹೇಳಿದ್ನ? ನೀವು ಹೇಳಿಲ್ಲ. ಮತ್ತೆ ನೀವೇ ಹುಡ್ಕೋದು. ಈಗ 2 ಜನ ಒಂದು ವೇಕಲ್ ತಗೋಬ.
ಕನ್ನಡವೇ ಕನ್ನಡಿಯ ಓಂ ನಮ ಶಿವಾಯ. ಇದು ಪ್ರಥಮದಲ್ಲಿ ಬರ್ತದ್ದು ಇದ ಓಂ ಕುಲದೇವತಾ ಪ್ರಸನ್ನ ಸ್ವಸ್ತಿ ಶ್ರೀ ಮತ್ತೆಂತದೇನು ಗೊತ್ತಾಗುದಿಲ್ಲ. ಪ್ರಕೃತಿ ನಾಮ ಸಂಸಾರದ ನೀವು ಹುಟ್ಟಿದ್ದಲ್ಲಿ ಕಾಗೆ ಮೌಸದ ನನ್ನ ಅಳಿಯೊಂದರಿಗೆ ಬರೆದ ಲೇಖನ ಇದೆ. ಹೌದಾ? ಅಳಕಾವತಿ ಹೋಗು, ಲೇಖನ ಕೊಡು, ತಕ್ಷಣ ಬರ್ಲಿಕ್ಕೆ ಕೇಳು. ಯಾರಲ್ಲಿ ಇದು ನಿಮ್ಮ ಅಳಿಯಂದಿರು? ಹೆಸರಿನವರಿದು ಸುಳ್ಳಲ್ಲ. ಎಂತ ಹೇಳ್ತೀರ? ಪ್ರಮುಖ ಯಾರ? ನಾನಲ್ಲಪ್ಪ, ಒಬ್ಬ ಒಳ್ಳೆ ಅಳಿಯಂದಿ ದುರ್ಮತಿ. ಅಭಿನಯ ಒಳ್ಳೆ ಅಳಿಯಂದಿರು ಹೋಗಿ ಕೊಟ್ಟು ಕರ್ಕೊಂಡು ಬರ್ಬೇಕಾ? ಆಯ್ತಾಯ್ತು.